ನಮಸ್ತೆ ಪ್ರಿಯ ವೀಕ್ಷಕರೇ, ಇವತ್ತು ನಾನು ನಮ್ಮ ಮನೆಯ ಮಿನಿ ಫುಡ್ ಫಾರೆಸ್ಟನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಸೊ ಲೆಟ್ಸ್ ಸ್ಟಾರ್ಟ್. ಈ ಜಾಗ ಬಂದ್ಬಿಟ್ಟು ಟೋಟಲ್ ಆಗಿ 40x60ರಲ್ಲೈತಿ. ಸೊ ಇದು 40x60ರಲ್ಲಿರುವ ಒಂದು ಸಿಂಪಲ್ ಆಗಿರುವ ಕೈತೋಟ. ಬಲಗಡೆಯಲ್ಲಿ ಇರೋದು ಕಾಮನಬಿಲ್ಲು ಅಂತ, ಇದೊಂದು ಹೂ ಬಳ್ಳಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ತಂಬರ್ಜೆ ಅಂತಲೂ ಕರೀತಾರೆ. ಸುಮಾರು 5 ತಿಂಗಳ ಬಳ್ಳಿ ಇದು. ಇದರ ಹೂ ತುಂಬ ಆಕರ್ಷಕವಾಗಿರುತ್ತೆ ಅಂತ ಇದನ್ನು ತಂದು ಅದು ಎಂಟ್ರೆನ್ಸ್ನಲ್ಲೇ ಹಾಕ್ಕೊಂಡಿದ್ದೀವಿ. ಇಲ್ಲಿ ಕಾಣುತ್ತಿರುವುದು ಮೆಣಸಿನ ಗಿಡ. ಸುಮಾರು 20ರಿಂದ 25 ಮೆಣಸಿನ ಗಿಡಗಳು ಈ ಒಂದು ಕೈತೋಟದಲ್ಲಿ ಇದ್ದಾವೆ. ಇಲ್ಲಿ ಲವಂಗ, ಜವಾರಿ ಮತ್ತು ಹೈಬ್ರಿಡ್ ವಿವಿಧ ಜಾತಿಯ ಮೆಣಸಿನ ಗಿಡಗಳನ್ನು ಹಾಕಿಕೊಂಡಿದ್ದೇವೆ. ಸುಮಾರು 3.5 ತಿಂಗಳಲ್ಲಿ ಹೂ ಬಿಡಲು ಶುರುವಾಯಿತು. ಇಲ್ಲಿಯವರೆಗೂ 3ರಿಂದ 4 kgಯಷ್ಟು ಹಾರ್ವೆಸ್ಟನ್ನು ಮಾಡಿದ್ದೇವೆ. ಇದು ತೊಗರಿ. ಅಲ್ಲಲ್ಲಿ ನಾವು ನೈಟ್ರೋಜನ್ ಫಿಕ್ಸೇಷನ್ ಸಲುವಾಗಿ ದ್ವಿದಳ ಕಾಳುಗಳನ್ನು ಹಾಕಿಕೊಂಡಿದ್ದೇವೆ. ಕಾರಣ ಈ ಕೈತೋಟಕ್ಕೆ ಯಾವುದೇ ರೀತಿಯಾದಂಥ ಸಾವಯವ ಅಥವಾ ಕೆಮಿಕಲ್ ಗೊಬ್ಬರಗಳನ್ನು ಬಳಸಿಲ್ಲ. ಇದು ಪೇರು ಹಣ್ಣಿನ ಗಿಡ. ಸುಮಾರು 1 ವರ್ಷದ್ದು. ಮೇ ಜೂನ್ ಬಿಟ್ಟರೆ ಎಲ್ಲ ತಿಂಗಳಲ್ಲೂ ಹಣ್ಣನ್ನು ಪಡೆಯಬಹುದು. ಇದು ಪುಂಡಿ ಗಿಡ. ಖಡಕ್ ರೊಟ್ಟಿ ಪುಂಡಿ ಪಲ್ಯ ಮಸ್ತ್ ಕಾಂಬಿನೇಷನ್. ಇದರಲ್ಲಿ ಚಟ್ನಿ ಕೂಡ ಮಾಡಬಹುದು. ಇದು ಗಜ್ಜರಿ ಗಿಡ. 3-4 ಗಿಡಗಳು ಮಾತ್ರ ಬೆಳೆದಿರೋ ಕಾರಣ ಇವುಗಳನ್ನು ಬೀಜಗಳಿಗಾಗಿ ಬಿಟ್ಟಿದ್ದೇವೆ. ನಂತರ ಇರುವುದು ಹುಲಿ ಗಿಡ. ಇದು ಔಷಧೀಯ ಗಿಡ ಕೂಡ. ಇದರಲ್ಲಿ ನೇರಳೆ ಬಣ್ಣದ ಸಣ್ಣ ಸಣ್ಣ ಹಣ್ಣುಗಳು ಕಾಣುತ್ತೇವೆ. ಇದು ಹಾತರಕ್ಕಿ, ಕಾಡು ಕೊತ್ತಂಬರಿ ಅಂತಲೂ ಇದನ್ನು ಕರೆಯುತ್ತೇವೆ. ಇದು ಕೂಡ ತಾನೇ ಬೆಳೆದಿದ್ದು. ರೊಟ್ಟಿಯೊಂದಿಗೆ ಹಸಿ ತರಕಾರಿಯಾಗಿ ಇದನ್ನು ಉಪಯೋಗಿಸಿಕೊಳ್ಳಬಹುದು. ಮುಂದಿನದು ಮಾವಿನ ಗಿಡ. ಇಲ್ಲಿ ಒಂದು ಮಾವನ್ನು ತಂದು ಹಾಕಿಕೊಂಡಿದ್ದೇವೆ. ಇದರೊಟ್ಟಿಗೆ ಪೇರು ಗಿಡ ಕೂಡ ಬೆಳೆದುಕೊಂಡಿದೆ. ನೆಕ್ಸ್ಟ್ ಇರುವುದು ಸೀಡ್ಲೆಸ್ ಪಪ್ಪಾಯ. ಇದು ಬೆಳೆದಿದ್ದು ಬೀಜದಿಂದಾನೇ, ಯಾಕೆಂದರೆ ನಾವು ಯಾವುದೇ ಗಿಡ ತಂದು ನೆಟ್ಟಿಲ್ಲ. ಇದು 4 ತಿಂಗಳಲ್ಲೇ ಕಾಯಿಯನ್ನು ಬಿಡಲು ಶುರು ಮಾಡಿತು. ಆದರೆ ಹಣ್ಣಾಗಲು 2 ತಿಂಗಳ ಮೇಲೆ ತೆಗೆದುಕೊಂಡಿದೆ. ಇದು ನಿಂಬೆ ಗಿಡ. ಅದರ ಪಕ್ಕದಲ್ಲಿ ಒಂದು ಸೀತಾಫಲ ಗಿಡ. ಇದು ಸುಮಾರು 1 ವರ್ಷದ ಹಳೆಯ ಗಿಡವಾಗಿದೆ. ಈ ಕಡೆ ಪೂರ್ತಿಯಾಗಿ ಹೂವಿನ ಗಿಡಗಳನ್ನು ಹಾಕಿಕೊಂಡಿದ್ದೇವೆ. ಇದರಲ್ಲಿ ಕನಕಾಂಬರದ್ದೇ ಸಿಂಹಪಾಲು, ಅಂದರೆ ಅವು ಹೇರಳವಾಗಿವೆ. ಇನ್ನು ಇಲ್ಲಿ ಕಾಕಡ ಮಲ್ಲಿಗೆ. ಇದು ಕೇವಲ 2 ತಿಂಗಳದ್ದು. ನಂತರ ಕೆಲವೊಂದಿಷ್ಟು ಸೇವಂತಿಗೆ ಹೂವುಗಳು. ಇವು ಈ 3-4 ದಿನಗಳಾಯಿತು ಅರಳಿ. ಇದು ಫ್ರೆಶ್ ಆಗಿ ಇವತ್ತೇ ಅರಳಿಯುವಂಥದ್ದು. ನಂತರ ಇರುವುದು ಗಣೇಶ್ ಹೂವಿನ ಗಿಡ. ಇದು ಈಗಾಗಲೇ ಬೆಳೆದಿರುವಂತಹ ಮಲ್ಲಿಗೆ ಗಿಡಕ್ಕೆ ಸುತ್ತಿಕೊಂಡಿದೆ. ಇದು ಒಂದು ಬಳ್ಳಿ ಗುಲಾಬಿ. ಇದು ಗುಲಾಬಿ ಕಲರಿನಲ್ಲೇ ಇದೆ. ಇದಕ್ಕೂ ಕೂಡ ಗಣೇಶನ ಹೂವುಗಳು ಸುತ್ತಿಕೊಂಡಿವೆ. ಇದು ಸುಗಂಧರಾಜ. ಇದು ಒಂದೇ ಒಂದು ಗಡ್ಡೆಯನ್ನು ತಂದು ಹಾಕಿದ್ದು. ಈಗಾಗಲೇ 4 ಬಾರಿ ಹೂವನ್ನು ಕೊಟ್ಟಿದೆ. ನಂತರ ಅದು ಸೂಜಿ ಮಲ್ಲಿಗೆ. ಇದು ಕೂಡ 2 ತಿಂಗಳ ಗಿಡ. ಅದಾದ ನಂತರ ಇಲ್ಲಿ ನಾವು ದಾಳಂಬಿ ಗಿಡವನ್ನು ಕೂಡ ಕಾಣಬಹುದು. ಇದು ಮನಿ ಪ್ಲಾಂಟ್. ಬೇವಿನ ಗಿಡಕ್ಕೆ ಹಬ್ಬಿದೆ. ಈಗಾಗಲೇ ಬೇವಿನ ಗಿಡವನ್ನು ತೆಗೆದಿದ್ದೇವೆ, ಆದರೆ ನಾವು ಹೊಸ ಚಿಗುರನ್ನು ಕೂಡ ಇಲ್ಲಿ ಕಾಣಬಹುದು. ಸಬ್ಬಸ್ಗಿ ಗಿಡ ಇದು. ಇದನ್ನು ಸಹ ಬೀಜಕ್ಕಾಗಿ ಬಿಟ್ಟಿದ್ದೇವೆ. ನಂತರ ಅದು ಟೊಮ್ಯಾಟೊ ಗಿಡ. ಇವು ಚಿಕ್ಕ ಚಿಕ್ಕ ಟೊಮ್ಯಾಟೊ ಹಣ್ಣುಗಳನ್ನು ಕೊಡುತ್ತವೆ. ಈಗಾಗಲೇ ನಾವು ಇದರಲ್ಲಿ ಹಣ್ಣುಗಳನ್ನು ಕೂಡ ಕಾಣಬಹುದು. ಕಾಡು ಬಸಳೆ. ಇದು ಒಂದು ಔಷಧಿಯ ಗಿಡ. ಕಿಡ್ನಿ ಸ್ಟೋನ್ ನಿವಾರಣೆಗೆ ಮನೆ ಮದ್ದಾಗಿ ಇದನ್ನು ಬಳಸಲಾಗುತ್ತದೆ. ಇದು ಕ್ಯಾಬೇಜ್. ಇವು 1-2 ಗಿಡಗಳಿವೆ. ಇನ್ನು ನಂತರ ಅದು ಅಂಜೂರ ಗಿಡ. ಇದು ಕೂಡ ತಂದು 3-4 ತಿಂಗಳಾಯಿತು. ಈಗಾಗಲೇ ಇದರಲ್ಲಿ ನಾವು ಸಣ್ಣ ಸಣ್ಣ ಹಣ್ಣುಗಳನ್ನು ಕೂಡ ಕಾಣುತ್ತಿದ್ದೇವೆ. ಇದು ಅಲಸಂದೆ. ಇದರ ಹೂವುಗಳು ಬಿಳಿ ಮಿಶ್ರಿತ ನೇರಳೆ ಬಣ್ಣದ್ದಾಗಿದ್ದು
ತುಂಬ ಆಕರ್ಷಕವಾಗಿವೆ. ಇನ್ನು ಡ್ರ್ಯಾಗನ್ ಫ್ರೂಟ್, ಇದು ತುಂಬ ಎತ್ತರದಲ್ಲಿ, ಇದು ಎಷ್ಟು ಕಂಬ ಇದೆಯೋ ಇಷ್ಟು ಎತ್ತರದಲ್ಲಿ ಬೆಳೆದಿತ್ತು. ಆದರೆ ಹಿಂದಿರುವ ಗೋಡೆ ಬಿದ್ದ ಕಾರಣ ಮುರಿದು ಇಷ್ಟೇ ಆಗಿದೆ. ಈಗ ನಾವು ಹೊಸ ಚಿಗುರುಗಳನ್ನು ಇದರಲ್ಲಿ ಕಾಣುತ್ತಿದ್ದೇವೆ. ನಂತರದು ಅರಿಶಿನ. ಒಂದೆರಡು ಗಡ್ಡೆಗಳನ್ನು ಹಾಕಿಕೊಂಡಿದ್ದೆವು. ಈಗ ಮಳೆಗಾಲದಲ್ಲಿ ಇವೆಲ್ಲವೂ ಕೂಡ ಒಂದು 5-6 ಗಿಡಗಳು ಈ ರೀತಿ ತುಂಬ ಫ್ರೆಶ್ ಆಗಿ ಸಿಗುತ್ತಿದ್ದಾವೆ. ಇದೆಲ್ಲವೂ ಗಜ್ಜರಿ ಗಿಡಗಳು. ಇದು ಚಿಕ್ಕು ಹಣ್ಣಿನ ಗಿಡ, ಇದು ಕೂಡ 4 ತಿಂಗಳದ್ದು. ನಂತರ ಇಲ್ಲೊಂದು ಬೆಂಡೆಕಾಯಿ ಗಿಡ, ಇದನ್ನು ನಾವು ಬೀಜಕ್ಕಾಗಿಯೇ ಬಿಟ್ಟುಕೊಂಡಿದ್ದು. ಕೇವಲ 2 ಗಿಡಗಳು ಮಾತ್ರ ಬೆಳೆದಿದ್ದು. ಇಲ್ಲೊಂದು ಕಂಚಿಕಾಯಿ ಗಿಡ, ಪುಂಡೆ ಹೂವು ದಾಸವಾಳ ಥರ ಕಾಣ್ತಾ ಇದೆ. ನಂತರ ಇಲ್ಲಿ ಕಾಣುತ್ತಿರುವುದು ಲವಂಗ ಮೆಣಸಿನಕಾಯಿ. ಒಂದೆರಡು ಚೆಂಡು ಹೂವಿನ ಗಿಡಗಳನ್ನು ಕೂಡ ಹಾಕಿಕೊಂಡಿದ್ದೇವೆ. ಇದರ ಒಂದು ಕೆಳಗಡೆಯಲ್ಲಿ ಬಾಸ್ಮತಿ ಗಿಡವನ್ನು ಹಾಕಿಕೊಂಡಿದ್ದೇವೆ. ಇವು ಉದ್ದದ ಮೆಣಸಿನಕಾಯಿ. ಇವೆಲ್ಲವೂ ಕೂಡ ಇವು ಹೈಬ್ರಿಡ್ ಮೆಣಸಿನಕಾಯಿ. ನಂತರ ಇದು ಒಂದು ಜಾತಿಯ ಪಪಾಯ. ಅದು ರೌಂಡ್ ಶೇಪಲ್ಲಿತ್ತು, ಇದು ಉದ್ದನೇ ಶೇಪಲ್ಲಿದೆ ಮತ್ತು ತುಂಬ ಕಾಯಿಗಳನ್ನು ಬಿಟ್ಟಿದೆ. ಇಲ್ಲಿವರೆಗೂ ಒಂದು ಕಾಯಿ ಕೂಡ ಹಣ್ಣಾಗಿಲ್ಲ. ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಕಾಯಿಗಳನ್ನು ಇದು ಬಿಟ್ಟಿದೆ. ಇದು ಕೂಡ ತಾನಾಗೆ ನೆಟ್ಟಿದ್ದು. ಇದು ತಿಪ್ರಿಕಾಯಿ ಬಳ್ಳಿ ಅಂತ. ಇದರಲ್ಲಿ ಕೂಡ ಈಗಾಗಲೇ ಕಾಯಿಗಳನ್ನು ಕಾಣ್ತಾ ಇದ್ದೇವೆ. ಇದು ಹಳದಿ ಬಣ್ಣದಲ್ಲಿ ಹೂವನ್ನು ಬಿಡುತ್ತೆ. ಕಾಯಿಗಳನ್ನು ಕೂಡ ನೀವು ನೋಡಬಹುದು. ಇದರ ಒಂದು ಬೇರು ತುಂಬ ಚಿಕ್ಕದು. ಇಲ್ಲೇನು ಕಾಣ್ತಿದೆಯಲ್ಲ, ಇಷ್ಟು ಸಣ್ಣ ಬೇರು ಇಷ್ಟು ದೊಡ್ಡದಾಗಿ ಬಳ್ಳಿಯಾಗಿ ಹಬ್ಕೊಂಡಿದೆ. ಇದು ಬಸಳೆ ಸೊಪ್ಪು. ಬಸಳೆ ಸೊಪ್ಪು ಮತ್ತು ಹಾಗಲಕಾಯಿ ಬಳ್ಳಿ ಎರಡೂ ಕೂಡ ಕೂಡಿಕೊಂಡು ಬೆಳ್ಕೊಂಡಿದ್ದಾವೆ. ಇಷ್ಟು ಹಬ್ಬಿಕೊಂಡಿದೆ. ಇದು ಪೂರ್ತಿಯಾಗಿ ಹಬ್ಬಿದೆ. ಇದು ಒಂದು ಅಶೋಕ ಗಿಡದ ರೀತಿ ಕಾಣುವ ಮಾವಿನ ಹಣ್ಣಿನ ಗಿಡ. ಸೊ ವೆರೈಟಿ ಯಾವುದಂತ ನೋಡೋದಕ್ಕೆ ಇಟ್ಕೊಂಡಿರೋದು. ಇದು ಪೇರು ಹಣ್ಣಿನ ಗಿಡ. ಇದಕ್ಕೂ ಕೂಡ ಕೇವಲ 5ರಿಂದ 6 ತಿಂಗಳ ಕಾಲ ಮಾತ್ರವಾಗಿದೆ. ಇಲ್ಲಿ ನೋಡ್ಬೋದು, ಒಂದು ಸಣ್ಣ ಹಾಗಲಕಾಯಿ ಇದೆ. ಈಗಾಗಲೇ ನಾವು ಈ ಒಂದು ಪೇರು ಗಿಡದಲ್ಲಿ ಪೇರು ಹಣ್ಣನ್ನು ಕಾಣ್ತಾ ಇದ್ದೇವೆ. ಇಲ್ಲಿ ಕುಂಬಳಕಾಯಿ ಬಳ್ಳಿ ಕೂಡ ಇದರೊಂದಿಗೆ ಬೆಳೆದಿದೆ. ಹಾಗಲಕಾಯಿ, ಕುಂಬಳಕಾಯಿ ಮತ್ತು ಬಸಳೆ ಸೊಪ್ಪು ಇವೆಲ್ಲವೂ ಸೇರಿ ಬೆಳೆದಿದ್ದಾವೆ. ಪೂರ್ತಿ ಚಪ್ಪರ ಥರ ಆ ಕಡೆ ಅಂತೂ ಪೂರ್ತಿಯಾಗಿ ಹೋಗಿದೆ. ಇದು ಬಾಳೆ ಗಿಡ. ಇದು ಈ ವಿಡಿಯೋನ ಮಾಡಿದ್ದು ಮುಂಜಾನೆಯಲ್ಲಿ. ಯಾವುದೇ ಮಳೆ ಆಗದಿದ್ದರೂ ಬಾಳೆಯಲ್ಲಿ ತುಂಬ ನೀರಿದೆ. ಸೊ ಬಾಳೆಹಣ್ಣುಗಳು. ಈ ಗಿಡ ತಂದು ಸುಮಾರು 2 ವರ್ಷಗಳ ಕಾಲ ಮೇಲೆ ಆಗಿತ್ತು. ಈ ಬಾಳೆಹಣ್ಣು ಗಿಡ ನಾಟುತ್ತಾ ಇಲ್ಲೋ ಅಂತ ಅಂದ್ಕೊಂಡಿದ್ವಿ. ಬಟ್ ಈ ಮಳೆಗಾಲಕ್ಕೆ ಒಮ್ಮೆಲ್ಗೆ ಇದು ಎತ್ತರವಾಗಿ ಈ ರೀತಿ ಹಣ್ಣುಗಳನ್ನು ಕೊಟ್ಟಿದೆ. ಸೊ ಇದ್ರ ಸುತ್ತಲೂ ಹೆಚ್ಚು ಕಡಿಮೆ ಅಂದರೂ ಒಂದು 10 ಗಿಡಗಳು, ಏನು ನಾವು ಕಂದುಗಳು ಅಂತ ಕರಿತೀವಲ್ಲ, ಆ ರೀತಿ 10 ಕಂದುಗಳು ಅಕ್ಕಪಕ್ಕದಲ್ಲಿ ನೋಡ್ಬೋದು. ಎಲ್ಲ ಸೇರಿ ಒಂದು 10 ಕಂದುಗಳು ಮರಿಗಳು ಬೆಳ್ಕೊಂಡಿದ್ದಾವೆ. ಈಗ ತೋರಿಸ್ತಾ ಇರೋದು ಅದು ಮಗಳು. ಆದರೂ ಕೂಡ ಅದರಲ್ಲಿ ಕೂಡ ಬಾಳೆಹಣ್ಣುಗಳನ್ನು ಕಾಣ್ತಾ ಇದ್ದೇವೆ. ನೋಡ್ಬೋದು ನೀವು. ನೆಕ್ಸ್ಟ್ ಇದೊಂದು
ಅದರ ಹಿಂದುಗಡೆನೇ ಬೆಳೆದಿರುವಂತಹ ಕರಿಬೇವಿನ ಗಿಡ. ಇದು ಕೂಡ ಪೂರ್ತಿಯಾಗಿ ಒಣಗಿತ್ತು, ಆದರೆ ಈ ಮಳೆಗಾಲದಲ್ಲಿ ಮತ್ತೆ ಚಿಗುರಿದೆ. ಇದು ನನ್ನ ಫೇವ್ರೇಟ್, ಅಂದರೆ 3 ವರ್ಷದ ಗಿಡ ಇದು. ಇದನ್ನೆಲ್ಲ ಪ್ರೂನಿಂಗ್ ಮಾಡ್ಕೋತಾ ಬಂದು ತುಂಬ ಸಣ್ಣದಾಗಿ ಬೆಳೆಸಿದ್ದೀವಿ. ನೇರಳೆ ಗಿಡ. ಸೊ ಇನ್ನಿದು 1-1.5 ವರ್ಷದಲ್ಲಿ ಹಣ್ಣು ಬಿಡುತ್ತೆ ಅಂತ ಕಾಯ್ತಾ ಇದ್ದೀವಿ. ಇದು ಒಂದು ಮಾವಿನ ಗಿಡ. ಇದನ್ನು ನಾವು ಪಾಟ್ ಒಳಗೆ ಹಾಕ್ಕೊಂಡಿದ್ದೀವಿ. ಅದರ ಹಿಂದಿನದು ಜಂಬೂ ನೇರಳೆ ಅಂತ. ಇದು ಕೂಡ 3-4 ತಿಂಗಳ ಒಂದು ಹಣ್ಣಿನ ಗಿಡ. ಇದು ಹುಣಸೆ. ಇದಕ್ಕೂ ಸರಿಸುಮಾರಾಗಿ ಅಷ್ಟೇ 3-4 ತಿಂಗಳು ಮಾತ್ರ ಆಗಿರೋದು. ಅದರ ಹಿಂದೆ ನೀವು ಏನು ನೋಡ್ತಾ ಇದ್ದೀರಲ್ಲ, ಅದೆಲ್ಲವೂ ಕೂಡ ಕುಂಬಳ ಬಳ್ಳಿ. ಅಲ್ಲಿ ನೀವು ಒಂದು ಕುಂಬಳಕಾಯನ್ನು ಕೂಡ ಕಾಣಬಹುದು. ಇದು ನಮ್ಮ ಮನೆಯ ಹಸುಗಾಗಿ ಮೇವನ್ನು ಹಾಕ್ಕೊಂಡಿದ್ದು. ಸೊ ನೀವು ಇಲ್ಲಿ ಕಾಣ್ತಾ ಇರೋದು ಕೆಲವೊಂದಿಷ್ಟು ಸೊಪ್ಪುಗಳು. ಇದರಲ್ಲಿ ಪಾಲಕ್, ರಾಜಗಿರಿ ಮತ್ತು ಹುಳ್ಚಿಕ್ ಮುಂತಾದ ಹಸಿ ತರಕಾರಿಗಳನ್ನು ಹಾಕ್ಕೊಂಡಿದ್ದೇವೆ. ನಂತರ ಅದು ಬದನೆಕಾಯಿ ಗಿಡ. ಸುಮಾರು 20-22 ಗಿಡಗಳು ಇರಬಹುದು. ಈಗಾಗಲೇ ಇವುಗಳು ಕೂಡ ಕಾಯಿಗಳನ್ನು ಬಿಡುತ್ತಿವೆ. ನೆಕ್ಸ್ಟ್ ಮತ್ತೊಂದು ಮಾವಿನ ಗಿಡ. ಹಾಗೆ ಒಂದು ನೆಲ್ಲಿಕಾಯಿ ಗಿಡವನ್ನು ಕೂಡ ಹಾಕ್ಕೊಂಡಿದ್ದೀವಿ. ಇವು ಸಣ್ಣದಾಗಿ ಬರುತ್ತಲ್ಲ, ಆ ನೆಲ್ಲಿಕಾಯಿ ಗಿಡ ಇದು. ಇಲ್ಲಿಯವರೆಗೂ ನಮ್ಮ ತೋಟದ ಒಂದು ಸಣ್ಣ ತುಣುಕು. ಕೈತೋಟದ ಆಹಾರ ಪದ್ಧತಿ ಆರೋಗ್ಯ ಕಾಪಾಡುವುದಲ್ಲದೆ ತನು ಮನಸ್ಸಿಗೆ ಮುದವನ್ನು ನೀಡುವಂತಹದ್ದು. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ಸಪೋರ್ಟ್ ಕೂಡ ಮಾಡಿ. ಬಿ ಕೈಂಡ್ ಆ್ಯಂಡ್ ಬಿ ಹೆಲ್ದಿ.